ಯೋಗಿತಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕಾಯಿ ಹೋಳಿಗೆ. ಈ ಕಾಯಿ ಒಬ್ಬಟ್ಟು ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು, ನಾಲ್ಕು ಟೀ ಸ್ಪೂನ್ ಆಯಿಲ್ ಎಣ್ಣೆ. ಈಗ ಕಣಕ ತಯಾರಿಸೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ನಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಈ ಥರ. ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಮೃದು ಇರಬೇಕು, ಸಾಫ್ಟಾಗಿರಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ಸರಿ ಕಲಸಿ ಹಿಟ್ಟು ಕಲಸಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿಡಿ. 2 ಗಂಟೆ ಟೈಮು ಹಿಟ್ಟು ಎಣ್ಣೆಲಿ ನೆನಿಬೇಕು. ಈಗ ಹೂರಣ ಮಾಡ್ಕೊಳ್ಳೋಣ. ಹೂರಣ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಪದಾರ್ಥಗಳು: 2 ಕಪ್ಪು ಫ್ರೆಶ್ ತೆಂಗಿನಕಾಯಿ, 1/4 ಕಪ್ಪು ಗಸಗಸೆ, 1/4 ಕಪ್ಪು ಬೆಲ್ಲ, 5 ಏಲಕ್ಕಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಒಗ್ಗರಣೆ ಸೌಟಲ್ಲಿ 1/4 ಕಪ್ ಗಸಗಸೆ ಹಾಕ್ಬಿಟ್ಟು ಹುರಿದಿಟ್ಕೊಳ್ಳಿ. ಒಂದು 5 ನಿಮಿಷ ಹುರ್ಕೊಳ್ಳಿ. ಹುರ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ನೈಸ್ಗಿರಬೇಕು. ನೆಕ್ಸ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಒಂದು ಸುತ್ತು ರುಬ್ಕೊಳ್ಳಿ. ನೀರು ಹಾಕಬೇಡಿ, ಹಾಗೇ ರುಬ್ಕೋಬೇಕು. ನೈಸ್ಗಿರಬೇಕು. ಇದು ಕೂಡ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ತೀರಾ ನೈಸ್ ಆಗೋದೇನು ಬೇಡ. ಈಗ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಬಿಟ್ಟು 1/4 ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲನ ಕರಗಿಸಿ ನಾನು ಶೋಧಿಸಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟಿದೆ. ಈಗ ಬೆಲ್ಲ ಕುದಿದು ಒಂದೆಳೆ ಪಾಕ ಆಗಬೇಕು. ತೋರಿಸ್ತೀನಿ ಒಂದೆಳೆ ಪಾಕ ಹೇಗೆ ಅಂತ. ಈಗ ಸ್ವಲ್ಪ ತಗೊಂಡು
ನೀವು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ನೋಡಿ, ಅದು ಕರ್ಗೋಗ್ತಿದ್ರೆ ಇನ್ನೂ ಪಾಕ ಬಂದಿಲ್ಲ ಅಂತ. ಈಗ ನೋಡೋಣ. ಒಂದು ಸ್ವಲ್ಪ ಸೌಟ್ನಲ್ಲಿ ತೊಗೊಂಡು ಈ ಥರ ಸ್ವಲ್ಪ ಪಾಕನ ತೊಗೊಂಡು ನೋಡಿ, 2 ಬೆರಳ ಮಧ್ಯದಲ್ಲಿ ಒಂದೆಳೆ ಪಾಕ, ಒಂದೆಳೆ ಕಾಣಿಸುತ್ತಾ ಇದೆ ನೋಡಿ, ಅದೇನೆ ಈ ಥರ ಬರಬೇಕು. ಈ ಥರ ಬಂದರೆ ಅದು ಒಂದೆಳೆ ಪಾಕ ಬಂದಿದೆ ಅಂತ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ಬಿಟ್ಟು, ರುಬ್ಕೊಂಡಿರೋ ತೆಂಗಿನಕಾಯಿ ಹಾಕಿ, ತರ್ತರಿಯಾಗಿರಬೇಕು ತೆಂಗಿನಕಾಯಿ ರುಬ್ಕೊಂಡಾಗ, ತೀರಾ ಪೇಸ್ಟ್ ಥರ ಮಾಡಬೇಡಿ. ಈ ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಕದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಆ ತೆಂಗಿನಕಾಯಿ ಬೆಲ್ಲನೆಲ್ಲ ಹೀರ್ಕೊಂಡಿದೆ, ಆ ಪಾಕ ಎಲ್ಲ ಹೀರ್ಕೊಂಬಿಟ್ಟಿರೋದ್ರಿಂದ ಅಲ್ಲೊಂಚೂರು ಪಾಕ ಇರಬಾರ್ದು, ಬೆಲ್ಲದ ಪಾಕ ಲಿಕ್ವಿಡ್ ಥರ ಇರಬಾರ್ದು. ನೋಡ್ತಾ ಇರ್ಬೋದು ನೀವು. ಈ ಥರ ಇದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಗಸಗಸೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಬೇಕು. ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಹೋಳಿಗೆಯನ್ನು ತಟ್ಕೊಳ್ಳೋಣ. ಇಲ್ಲಿ ಕಣಕನ್ನು 2 ಗಂಟೆ ಟೈಮಿಂದ ನೆಂದಿದೆ. ಇವಾಗ ಸ್ವಲ್ಪ ಕಣಕನ ತಗೊಂಡು, ಮೈದಾ ಹಿಟ್ಟನ್ನು ತಗೊಂಡು ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಕೊಂಡು ಮಧ್ಯದಲ್ಲಿ ಹೂರಣನ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಕೈಯಿಂದನೇ ಸ್ವಲ್ಪ ತಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಶೀಟ್ ಮೇಲೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಈಸಿ. ನೀವು ಇದನ್ನು ಮನೇಲಿ ಮಾಡಿ ನೋಡಿ, ತುಂಬ ಈಸಿ ಇದೆ. ಮತ್ತು ಇನ್ನೊಂದು ತೋರಿಸ್ತೀನಿ. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಕೊಂಬಿಡಿ. ಈಗ ಕಣಕನ ತೊಗೊಂಡು, ಮೈದಾ ಹಿಟ್ಟನ್ನು ತೊಗೊಂಡು ಈ ಥರ ತಟ್ಕೊಂಡು ಮಧ್ಯದಲ್ಲಿ ಹೂರಣನ ಇಟ್ಬಿಟ್ಟು ಮುಚ್ಚಿ ಬಿಟ್ಟು ಕೈನಲ್ಲೇ ಸ್ವಲ್ಪ ತಟ್ಕೊಂಡು ಮೇಲೆ ಇನ್ನೊಂದ್ಸರಿ ಪ್ಲಾಸ್ಟಿಕ್ ಶೀಟ್ನ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ರೌಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲ ಹೋಳಿಗೆನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ತಟ್ಕೊಂಡು ಮೈದಾ ಹಿಟ್ಟು ಹಾಕಿ ತಟ್ಕೊಂಡು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಈಗ ಕಾದಿರೋ ಹೆಂಚ ಮೇಲೆ ಮಾಡಿಟ್ಕೊಂಡಿರೋ ಹೋಳಿಗೆನ ಒಂದು ಕೈ ಮೇಲೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಶೀಟ್ ತೆಗೆದುಬಿಡಿ. ಪ್ಲಾಸ್ಟಿಕ್ ಶೀಟ್ ಸಮೇತ ಹಾಕೋಕ್ಕೆ ಹೋಗಬೇಡಿ. ಈಗ ಹೋಳಿಗೆನ
ಬೇಯಿಸ್ಕೊಳ್ಳೋಣ. ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿದ್ರೆ ಮಾತ್ರ ಅದನ್ನು ಇದ್ರ ಮೇಲೆ ಹಾಕ್ಬೋದು, ಹೆಂಚು ಮೇಲೆ ಹಾಕ್ಬಿಟ್ಟು ತೆಗಿಬೋದು. ಪ್ಲಾಸ್ಟಿಕ್ ಶೀಟ್ ಉಪಯೋಗಿಸ್ತಿರೋದ್ರಿಂದ ಹೆಂಚು ಮೇಲೆ ಹಾಕಕ್ಕೆ ಹೋಗಬೇಡಿ. ಒಂದು ಕೈ ಮೇಲೆ ಹಾಕ್ಕೊಂಡು ಹಿಂಗೆ ತೆಕ್ಕೋಬೇಕು ಅಷ್ಟೇ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗ್ತಿದೆ, ಅದುವರೆಗೂ ನಾವು ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ, ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತಕ್ಕೊಳ್ಳೋಣ. ಇದೇ ರೀತಿ ಎಲ್ಲ ಹೋಳಿಗೆನೂ ನೋಡಿ ಈ ಥರ ಕೈ ಮೇಲೆ ಹಾಕೊಂಬಿಟ್ಟು ಹಿಂಗೆ ಶೀಟ್ ತಗೊಂಬಿಡ್ಬೇಕು, ಆಮೇಲೆ ಹೆಂಚು ಮೇಲೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಗೋಲ್ಡನ್ ಬ್ರೌನ್ ಆಗಬೇಕು ಎರಡು ಸೈಡೂ, ಆ ಥರ ಬೇಯಿಸ್ಕೊಳ್ಳಿ. ನಮ್ಮ ಅಜ್ಜಿ ಅವರು ಮಾಡ್ತಿದ್ರು, 1 kg 2 kg ಕಾಯಿ ಒಬ್ಬಟ್ಟು ಮಾಡಿರೋರು. ಅವರು ಎಕ್ಸ್ಪರ್ಟ್ ಆಗಿದ್ರು ಕಾಯಿ ಒಬ್ಬಟ್ಟು ಮಾಡೋದ್ರಲ್ಲಿ. ನೋಡಿ ಇದು ಆಗಿದೆ, ಪ್ಲೇಟ್ನಲ್ಲಿ ತಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ನೀವು ಮನೇಲಿ ಮಾಡಿ ನೋಡಿ. ಥ್ಯಾಂಕ್ ಯು.